ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಪತ್ರ ಬರಹಗಾರರ ಸಂಘದ ಒಕ್ಕೂಟದಿಂದ ಈ ದಿವಸ ಕರ್ನಾಟಕ ರಾಜ್ಯ ಒಕ್ಕೂಟದ ಒಂದು ಆದೇಶದ ಮೇರೆಗೆ ನಮ್ಮ ಕೆಆರ್ ಪೇಟೆ ತಾಲೂಕಿನಲ್ಲಿ ನಾವು ಪತ್ರ ಬರಹಗಾರರ ನಾವುಗಳು ಈ ದಿವಸ ಅನಿರ್ದಿಷ್ಟ ಕಾಲ ಲೇಖನಿ ಸ್ಥಗಿತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ದಿವಸ ಧರಣಿಯನ್ನ ಮಾಡ್ತಾ ಇದ್ದೇವೆ. ಕಾರಣ ಆದ್ರೂ ಇಷ್ಟೇ, ಈ ಲೇಖನಿ ಸ್ಥಗಿತವನ್ನು ನಾವು ಏನಕ್ಕೆ ಮಾಡಬೇಕು ಅಂತ ಅಂದ್ರೆ, ಈಗ 2022ರಲ್ಲಿ ಕಾವೇರಿ 2 ತಂದ್ರು. ಕಾವೇರಿ 2 ತಂದು ಈಗ ಕಾವೇರಿ 3 ಅಂತ ಒಂದು ಮಾಡ್ತಾ ಇದ್ದಾರೆ. ಫೇಸ್ಲೆಸ್ ಅಂತ ಅಂದ್ರೆ ಯಾವುದೇ ಪತ್ರಗಳಿಲ್ದನೆ, ಯಾವುದೇ ಡಾಕ್ಯುಮೆಂಟ್ ಇಲ್ದನೆ ನೋಂದಣಿ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ಮಾಡಲು ಹೊರಟಿದೆ. ಈ ಹೊರಟಿರ್ತಕ್ಕಂಥ ನಾವು ಈ ವೃತ್ತಿಯನ್ನು ನಂಬಿರ್ತಕ್ಕಂಥವ್ರಿಗೆ ನಮಗೆ ತುಂಬಾ ಮುಂದೆ ತೊಂದರೆ ಆಗತಕ್ಕಂಥ ಒಂದು ಸನ್ನಿವೇಶ ಇರೋದ್ರಿಂದ ನಾವು ರಾಜ್ಯದ ಎಲ್ಲ ಕಡೆ ನಾವು ಇವತ್ತು ರಾಜ್ಯ ಒಕ್ಕೂಟದ ವತಿಯಿಂದ ಆದೇಶದ ಮೇರೆಗೆ ನಾವು ಲೇಖನಿ ಸ್ಥಗಿತ ಕಾರ್ಯವನ್ನ ಅನಿರ್ದಿಷ್ಟ ಕಾಲ ಮುಷ್ಕರವನ್ನ ಧರಣಿಯನ್ನ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ವೃತ್ತಿ 1908 130 ವರ್ಷಗಳ ಕಾಲದಿಂದ ನಾವು ಈ ಒಂದು ಪತ್ರ ಬರಹಗಾರ ವೃತ್ತಿಯನ್ನ ನಾವು ಮಾಡಿಕೊಂಡು ಇದುವರೆಗೂ ಸಹ ಬರ್ತಾ ಇದ್ದೇವೆ. ಈ ಒಂದು ನಾವು ಪತ್ರ ಬರಹಗಾರ ಮಾಡತಕ್ಕಂಥ ಒಂದು ವೃತ್ತಿ, ನಾವು ಏನೇ ಕಾಗದ ಪತ್ರಗಳು ಬರೆದ್ರೂ ಸಹ ಅದು ನ್ಯಾಯಾಲಯದಲ್ಲಿ ಊರ್ಜಿತ ಆಗುತ್ತೆ. ಅಂತ ಒಂದು ಪತ್ರ ಬರಹಗಾರನ್ನ ಇವತ್ತು ರಾಜ್ಯ ಸರ್ಕಾರ ನಿರ್ಲಕ್ಷಿಸಿ ಫೇಸ್ಲೆಸ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ರಾಜ್ಯ ಸರ್ಕಾರ ನಮ್ಮ ಪತ್ರ ಬರಹಗಾರರು ಸುಮಾರು ರಾಜ್ಯದಲ್ಲಿ 15 ರಿಂದ 16 ಸಾವಿರ ಪತ್ರ ಬರಹಗಾರರು ಇದ್ದು, ಮತ್ತು ಇವರನ್ನ ಅವಲಂಬಿತರಾಗಿರ್ತಕ್ಕಂಥ ಟೈಪಿಸ್ಟ್ಗಳಾಗಿರ್ಬಹುದು, DTP ಸೆಂಟರ್ ಆಗಿರ್ಬಹುದು, ಜೊತೆಗೆ ಅವರ ಕುಟುಂಬದವರಾಗಿರ್ಬಹುದು, ಸುಮಾರು ರಾಜ್ಯದಲ್ಲಿ 1.5 ಲಕ್ಷ ಜನ ಅವಲಂಬಿತರಾಗಿದ್ದಾರೆ. ಈ ಒಂದು ಬರಹಗಾರರ ನಂಬಿ ಅವರ ಕುಟುಂಬ 1.5 ಲಕ್ಷ ಜನ ಅವಲಂಬಿತರಾಗಿದ್ದಾರೆ. ಆದ ಕಾರಣ ನಮಗೆ ಪ್ರತ್ಯೇಕ ಲಾಗಿನ್ಗಳನ್ನ ಕೊಟ್ಟು ನಮಗೆ ಇದುವರೆಗೂ ಸಹ ನಮಗೆ ಏನು ಆಗ ಒಂದು 10% ಇತ್ತು ವಿಕ್ಲಮ್ ಒಂದು ಸಂಭಾವನೆ, ಈಗ ಅದಕ್ಕಿಂತ 10 ಪಟ್ಟು ಜಾಸ್ತಿ ಆಗಿದೆ. ಕಾಲಕ್ಕೆ ತಕ್ಕಂತೆ ಆಗತಕ್ಕಂಥ ಸಂಭಾವನೆಗಳನ್ನ ರಾಜ್ಯ ಸರ್ಕಾರ ನಿಗದಿ ಮಾಡಬೇಕು. ಜೊತೆಗೆ ನಮಗೆ ಪ್ರತ್ಯೇಕ ಲಾಗಿನ್ ಅನ್ನು ಕೊಡಬೇಕು ಅಂತ ಮಾನ್ಯ ಕಂದಾಯ ಸಚಿವರು ಮತ್ತು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯೋದಕ್ಕೋಸ್ಕರ ನಾವು ಈ ದಿವಸ ಈ ಒಂದು ಧರಣಿ ನಿರತ ಒಂದು ಕಾರ್ಯಕ್ರಮವನ್ನ ನಾವು ಅನಿರ್ದಿಷ್ಟ ಕಾಲವಾಗಿ ಮಾಡ್ತಾ ಇದ್ದೇವೆ. ಆದರೆ ಪ್ರಸ್ತುತ ಸರ್ಕಾರದಲ್ಲಿ ಏನು ರೆವಿನ್ಯೂ ಮಂತ್ರಿಗಳಾಗಿದ್ದಾರೆ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರು ಈ ಒಂದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂತಹ ವೃತ್ತಿನಿರತರ ಜೀವನವನ್ನ ಒಂದು ಸಂಪೂರ್ಣವಾಗಿ ಬೀದಿಗೆ ತರುವಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಪ್ರಸ್ತುತ ಕಾವೇರಿ 1 ಏನು ತತ್ರಾಂಶಕ್ಕೆ ಅಂತ್ಯ ಹಾಡಿ 2023 ಏಪ್ರಿಲ್ನಿಂದ ಕಾವೇರಿ ತತ್ರಾಂಶ 2 ಜಾರಿಗೊಳಿಸಿದ್ರು. ಕಾವೇರಿ ತತ್ರಾಂಶ 2 ಜಾರಿಗೆ ಬಂದ ದಿನದಿಂದ ಅದರಲ್ಲೇನೆ ಕೂಡ ಸಾಕಷ್ಟು ಕೂಡ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನೇ ಸಂಪೂರ್ಣವಾಗಿ ಇವತ್ತಿಗೂ ಕೂಡ ಸರಿಪಡಿಸಲಿಕ್ಕಾಗಿಲ್ಲ. ಏನೇನು ಕಾವೇರಿ 2ನಲ್ಲಿ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ, ಇವತ್ತಿಗೂ ರೈತರ ಭೂಮಿಯ ವಿಭಜನೆ ಆದ ನಂತರ ಖಾತೆ ಆಗೋದ್ರಲ್ಲಿ ಸಮಸ್ಯೆಗಳಿದೆ. ಏನವರು ಬ್ಯಾಂಕ್ನಲ್ಲಿ ಸಾಲ ತಗೊಂಡು ಸಾಲ ಖುಲಾಸೆ ಮಾಡಿಸ್ಕೊಂಡ್ರೆ ಕಾಲಂ ನಂಬರ್ 11ರಲ್ಲಿ ಅದನ್ನ ತೆಗೆಸುವಂಥ ವಿಚಾರದಲ್ಲಿ ಸಮಸ್ಯೆಗಳಿದೆ. ಪ್ರಸ್ತುತ ಈಗ ಕಳೆದ 15 ದಿನಗಳಿಂದ ಹೊಸ ರೀತಿಯಲ್ಲಿ ಏನಪ್ಪಾ ಅಂದ್ರೆ, ನಾವು ಪತ್ರಗಳನ್ನು ರೆಡಿ ಮಾಡಿ ಕಾವೇರಿ ತತ್ರಾಂಶದಲ್ಲಿ ಅದನ್ನ ನಮೂದಿಸುವ ಸಂದರ್ಭದಲ್ಲಿ ಒಂದು ಡಿಸ್ಕ್ರಿಪ್ಷನ್ ಕಾಲಮ್ ಅಂತ ಬರ್ತಾ ಇತ್ತು. ಆ ಡಿಸ್ಕ್ರಿಪ್ಷನ್ ಕಾಲಮ್ನಲ್ಲಿ ಏನು ವಿಚಾರ ಇತ್ತೋ ಅದನ್ನ ಅಲ್ಲಿ ಟೈಪ್ ಮಾಡಿ ಅದನ್ನ ಸಬ್ಮಿಟ್ ಮಾಡಿದಾಗ ಅದು ಎಲ್ಲ ಸರಿಯಾದ ರೀತಿಯಲ್ಲಿ ಹೋಗಿ ನೋಂದಣಿ ಆಗಕ್ಕೆ ಅವಕಾಶ ಇತ್ತು. ಆದರೆ ಕಳೆದ 15 ದಿವಸಗಳಿಂದ ಆ ಕಾವೇರಿ ಆಗಿದೆ ಹೈಡ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ವಿಚಾರವನ್ನು ನಮೂದಿಸಕ್ಕಾಗ್ತಾ ಇಲ್ಲ. ಇದರಿಂದ ರೈತರು ಅವರ ಕುಟುಂಬದ ಆಸ್ತಿಗಳನ್ನ ವಿಭಜನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನೋಂದಣಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದು ಕಾವೇರಿ ತತ್ರಾಂಶ 2ರಲ್ಲೇ ರೈತರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಅದರಿಂದ ನಮ್ಮ ವೃತ್ತಿಗೂ ಕೂಡ ಕೆಲಸಗಳಿದ್ರೂ ಕೂಡ ಮಾಡಕ್ಕೆ ಆಗದೇ ತುಂಬಾ ತೊಂದರೆಗಳಾಗ್ತಾ ಇದೆ. ಸೊ ಹಾಗೇನೆ ಈ ತರ ಎಲ್ಲ ಸಮಸ್ಯೆಗಳು ಕಾವೇರಿ 2ನಲ್ಲೇ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಮ್ಮ ಎಲ್ಲ ವೃತ್ತಿ ಬಾಂಧವರನ್ನ ಬೀದಿಗೆ ತಂದು ಕಾವೇರಿ ತತ್ರಾಂಶ 3 ಅಳವಡಿಸಬೇಕು ಅಂತ ಹೇಳಿ ಈಗಾಗಲೇ ಯೋಚನೆ ಮಾಡ್ತಾ ಇದ್ದಾರೆ. ಕಾವೇರಿ ತತ್ರಾಂಶ 3ರಲ್ಲಿ ಏನು ಸಂಪೂರ್ಣವಾಗಿ ಪೇಪರ್ಲೆಸ್ ಫೇಸ್ಲೆಸ್ ಅಂದ್ರೆ ಯಾವುದೇ ಪೇಪರ್ ಬೇಡ, ಯಾವುದೇ ಜನ ಬಂದು ನೇರವಾಗಿ ಅಲ್ಲಿ ಅವರ ತಮ್ಮ ಮತ್ತೆ ಹೆಬ್ಬೆಟ್ಟನ್ನು ಕೊಡುವಂಥ ಅವಶ್ಯಕತೆನೇ ಇಲ್ಲ. ಎಲ್ಲದೂ ನೀವು ಮೊಬೈಲ್ನಲ್ಲೇ ಮಾಡ್ಕೋಬಹುದು, ಇನ್ನೊಂದರಲ್ಲಿ ಮಾಡ್ಕೋಬಹುದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟು AI ಅಂದ್ರೆ
ಕೃತಕ ಬುದ್ಧಿಮತ್ತೆಯಿಂದ ನಾವು ಎಲ್ಲದನ್ನು ಮಾಡಿಬಿಡ್ಬೋದು, ಅದಕ್ಕೆ ಯಾವುದೇ ವ್ಯಕ್ತಿಗಳ ಅವಶ್ಯಕತೆ ಇರೋದಿಲ್ಲ ಅನ್ನುವಂಥ ವಿಚಾರಕ್ಕೆ ಬಂದಿದೆ. ಹೌದು, ಈ ಥರ ಒಂದು ಕೃತಕ ಬುದ್ಧಿಮತ್ತೆಯನ್ನು ಬಳಸ್ಕೊಳ್ಳುವಂಥದ್ದು ಎಲ್ಲಿ ಯಾವ ದೇಶದಲ್ಲಿ ಜನಸಂಖ್ಯೆ ಇಲ್ಲ, ಅಲ್ಲಿ ಕೆಲಸ ಮಾಡೋಕ್ಕೆ ಜನ ಇಲ್ವೋ ಅಲ್ಲಿಗೆ ಇದು ಅವಶ್ಯಕವಾಗಿರುವಂಥದ್ದು ಸತ್ಯ. ಆದರೆ ಭಾರತದಲ್ಲಿ ಪ್ರಜಾಶಕ್ತಿ ಇದೆ, ಯುವಶಕ್ತಿ ಇದೆ, ಸಾಕಷ್ಟು ಜನ ವಿದ್ಯಾವಂತ ಯುವತಿಯರಿದ್ದಾರೆ, ಎಲ್ಲರಿಗೂ ಕೂಡ ಇಲ್ಲಿ ಉದ್ಯೋಗನೇ ಇಲ್ಲ. ಹಾಗಾಗಿ ನಮಗೆ ಸರ್ಕಾರ ಸಂಬಳ ಕೊಡೋದ್ರೂ ನಾವು ಕೆಲಸ ಮಾಡ್ತಿರ್ತಕ್ಕಂಥ ಭಾಗದ ರೈತರು, ವರ್ತಕರು ಮತ್ತು ವ್ಯಾಪಾರಿಗಳಿಂದ ಅವರು ಕೆಲಸಗಳನ್ನು ಮಾಡಿಕೊಟ್ಟು ಅವರು ಕೊಡುವ ಸಂಭಾವನೆಯಿಂದ ನಾವು ಜೀವನವನ್ನು ಮಾಡ್ತಾ ಇರೋದು. ಸರ್ಕಾರದಿಂದ ಒಂದು ಪರವಾನಗಿ ಅಂತ ಬಿಟ್ಟರೆ ಮತ್ತೇನು ನಮಗೆ ಕೊಟ್ಟಿಲ್ಲ, ಬೇರೆ ಯಾವುದೇ ವೃತ್ತಿ ಭದ್ರತೆಯನ್ನು ಕೂಡ ನೀಡಿಲ್ಲ. ಆದರೆ ಇಂತಹ ನಾವೇ ಸ್ವತಃ ಕಲಿತು ಮಾಡಿಕೊಂಡು ಬಂದು ಕಾನೂನುಬದ್ಧವಾದ ಲೈಸೆನ್ಸ್ ಹೊಂದಿರತಕ್ಕಂಥ ವೃತ್ತಿಯನ್ನು ಅವರು ನಮಗೆ ತಿಳಿಸ್ದೇನೆ, ನಮಗೆ ಗೊತ್ತಾಗದಂಗೆ ರೀತಿಯಲ್ಲಿ ನಮ್ಮನ್ನ ಒಂದು ಸೈಡಿಗೆ ತಳ್ಳಿ ಈ ಥರ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸ್ಕೊಂಡು ನೋಂದಣಿ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಕಾವೇರಿ 3 ತಂತ್ರಾಂಶವನ್ನು ಇವಾಗಲೇ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ಅವಲಂಬಿತರಾಗಿರ್ತಕ್ಕಂಥ ಸುಮಾರು 40,000 ರಿಂದ 50,000 ಬೆರಳಚ್ಚುಗಾರರು ಅಂದರೆ ಶೀಘ್ರ ಏನು ಕಂಪ್ಯೂಟರ್ ಆಪರೇಟರ್ಗಳು ಮತ್ತು ಅರ್ಜಿ ಬರಹಗಾರರು ಮತ್ತು ಏನು ಈ ಉಪನೋಂದಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ರಾಜ್ಯಾದ್ಯಂತ ಸಣ್ಣ ಪುಟ್ಟ ವ್ಯಾಪಾರಸ್ಥರುಗಳೆಲ್ಲ ಇದ್ದಾರೆ. ಇವರ ಎಲ್ಲರ ಬದುಕಿಗೆ ನೋವಾಗ್ತದೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಕೈಬಿಟ್ಟು ಕಾವೇರಿ ತಂತ್ರಾಂಶ 2ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸಿ ಹಾಗೂ ಈ ನಿಮಿತ್ತ ದಿನಾಂಕ 16/12/2025 ಏನು ಬೆಳಗಾಂನಲ್ಲಿ ಶಕ್ತಿಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ನಾವು ಅಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡು ಸರ್ಕಾರದ ಗಮನವನ್ನು ಸೆಳೆಯಬೇಕು ಅಂತ ಹೇಳಿ ಕಾರ್ಯಕ್ರಮ ಹಾಕೊಂಡಿದ್ದೇವೆ. ಅದೇ ರೀತಿ ಸೋಮವಾರ ಮಧ್ಯಾಹ್ನ ಸುಮಾರು 25 ರಿಂದ 30 ಜನ ನಾವು ಇಲ್ಲಿಂದ ಬೆಳಗಾವಿಗೆ ಹೋಗಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಹಾಗೆಯೇ ಸೋಮವಾರದ ದಿವಸ ನಾವು ನಮ್ಮ ಎಲ್ಲ ವಿಚಾರಗಳನ್ನು ಹೊಂದಿದಂಥ ಒಂದು ಮೆಮೊರಾಂಡಮನ್ನು ಕೂಡ ತಹಸೀಲ್ದಾರ್ ಅವರಿಗೆ ಸಲ್ಲಿಸಲಿದ್ದೇವೆ. ಥ್ಯಾಂಕ್ ಯು. ಇಷ್ಟು ವರ್ಷದಿಂದನೂ ಸಲೀಸಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಇವಾಗ ಸರ್ಕಾರ ಈ ಸಿಟಿಜನ್ ಲಾಗಿನ್ ಅಂತ ತಗೊಬಂದು ನಮ್ಮ ಕೆಲಸಕ್ಕೆ ಈಗ ಕೂತು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಇವಾಗ ಇನ್ನೂ ಫೇಸ್ಲೆಸ್ಸು ಮತ್ತು ಪೇಪರ್ಲೆಸ್ಸು ತೊಗೊಂಡು ಬರೋಕ್ಕೆ ಅಂತ ಪ್ರಯತ್ನ ನಡೀತಾ ಇದೆ. ಇದರಿಂದ ನಮ್ಮ ಉದ್ಯೋಗಕ್ಕೆ ತೊಂದರೆ ಆಗ್ತಾ ಇದೆ. ನಮ್ಮ ಉದ್ಯೋಗವನ್ನು ಉಳಿಸಿಕೊಳ್ಳೋ ದೃಷ್ಟಿಯಿಂದ ಮತ್ತು ನಮ್ಮ ಮುಂದೆ ನಮ್ಮ ಸಂಸಾರ ನಡೆಸ್ಕೊಂಡು ಹೋಗೋ ಉದ್ದೇಶದಿಂದ ನಾವು ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ. ನಮಗೆ ಸಪ್ರೇಟಾಗಿ ಲಾಗಿನ್ ಕೊಡಬೇಕು, ಡೀಡ್ ರೈಟರ್ಸ್ ಲಾಗಿನ್ ಕೊಡಬೇಕು. ಹೇಗೆ ಪ್ರೈವೇಟ್ ಸರ್ವೇಯವರಿಗೆ ಅವ್ರಿಗೆ ಸಪ್ರೇಟಾಗಿ ಕೊಟ್ಟಿದ್ದಾರೋ ಅದೇ ಥರ ನಮಗೂ ಸಹ ಡೀಡ್ ರೈಟ್ರು ಲೈಸೆನ್ಸನ್ನು ಸಿಟಿಜನ್ ಡೀಡ್ ರೈಟರ್ಸ್ ಲಾಗಿನನ್ನು ಸಪ್ರೇಟಾಗಿ ಕೊಡಬೇಕು ಅಂತ ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ.